ಕುಮಾರಣ್ಣ ನನ್ನನ್ನು ಬಯಸೋದಾದ್ರೆ ಪ್ರದೀಪ್ ಈಶ್ವರ್ ನನ್ನ ಮನೆ ವಾಚ್ಮ್ಯಾನ್ ಆಗು ಅಂದ್ರೆ ಅವ್ರ ಮನೆ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಬಯಸ್ತೀನಿ. ಅದ್ರಲ್ಲಿ ತಪ್ಪೇನಿದೆ? ಕುಮಾರಣ್ಣ ಸಿಎಂ, ಅವ್ರ ತಂದೆಯವರು PM, ಅದರಲ್ಲಿ ಏನಿದೆ? ನಮಸ್ಕಾರ ಸ್ನೇಹಿತರೆ. ಪ್ರದೀಪ್ ಈಶ್ವರ್ಗೆ ಯಾಕೋ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರಿಗೆ ತಾಕತ್ತಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಸ್ಪರ್ಧಿಸಿ ಅಂತೆಲ್ಲ ಚಾಲೆಂಜ್ ಅನ್ನ ಹಾಕಿದ್ರು. ಆದ್ರೆ ಈಗ ಅವರ ಮನೆ ವಾಚ್ಮೆನ್ ಆಗೋಕೆ ನಾನು ರೆಡಿ ಅಂತಿದ್ದಾರೆ. ಅಸಲಿಗೆ ಈ 3 ದಿನಗಳಲ್ಲಿ ಪ್ರದೀಪ್ ಈಶ್ವರ್ಗೆ ಅಂತದ್ದೇನಾಯ್ತು? ಕುಮಾರಸ್ವಾಮಿ ಅವರ ಮೇಲೆ ಭಯ ಶುರುವಾಯ್ತಾ ಅಥವಾ ತಮ್ಮ ತಪ್ಪನ್ನ ಅರಿತುಕೊಂಡ್ರ ಪ್ರದೀಪ್ ಈಶ್ವರ್? ಅಷ್ಟೇ ಅಲ್ಲದೆ ಪ್ರದೀಪ್ ಈಶ್ವರ್ ಮೋಸ ಮಾಡಿ 3 CA ಸೈಟ್ಗಳನ್ನ ಲಪ್ಟಾಯಿಸಿದ್ದಾರಾ? ಅವರ ಮೇಲೆ ಕೇಸ್ ಬೀಳಲು ಕಾರಣವಾದ್ರೂ ಏನು? ಇನ್ನು ಪ್ರದೀಪ್ ಈಶ್ವರ್ಗೆ DK ಶಿವಕುಮಾರ್ ಖಡಕ್ ಎಚ್ಚರಿಕೆ ನೀಡಲು ಕಾರಣವಾದ್ರೂ ಏನು? ರಾಜಕಾರಣದ ಸಹವಾಸನೇ ಬೇಡ ಅಂತ ಪ್ರದೀಪ್ ಈಶ್ವರ್ ನಾಪತ್ತೆಯಾಗಿದ್ದಾರಾ? ಈ ಎಲ್ಲ ವಿವರವನ್ನ ನೋಡುವ ಮುನ್ನ ಪ್ರದೀಪ್ ಈಶ್ವರ್ ಅವರು ಬಿಲ್ಡಪ್ ಕೊಡೋದನ್ನ ಕಡಿಮೆ ಮಾಡಿ ತಮ್ಮ ಕ್ಷೇತ್ರದ ಜನರಿಗಾಗಿ ದುಡಿಯಲಿ ಎಂದು ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಹಾಗೂ ಜಾತಿ ಕಾರ್ಡ್ ಪ್ಲೇ ಮಾಡಿದ ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ಕಳೆದ 4-5 ದಿನಗಳಿಂದ ಎಲ್ಲಿ ನೋಡಿದ್ರೂ ಕೂಡ ಪ್ರದೀಪ್ ಈಶ್ವರ್ದೇ ಸುದ್ದಿ. ಯಾಕಂತಂದ್ರೆ ಒಬ್ಬ ಶಾಸಕನಾಗಿದ್ದುಕೊಂಡು ತನ್ನ ಸ್ವಂತ ಕ್ಷೇತ್ರದ ಜನರಿಂದ ಚಪ್ಪಲಿಯಲ್ಲಿ ಹೊಡೆಸಿಕೊಳ್ಳೋ ಪರಿಸ್ಥಿತಿಗೆ ಬಂದು ಅಲ್ಲಿಂದ ಓಡಿ ಹೋಗಿದ್ದ ಈ ಪ್ರದೀಪ್ ಈಶ್ವರ್ ಈಗ ನೋಡಿದ್ರೆ ಉಲ್ಟಾ ಹೊಡಿತಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ರ ಹಳೆಯ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೀವು ಭಯ ಪಡೋ ಹಾಗಿದ್ರೆ ರಾಜಕೀಯಕ್ಕೆ ಬರಬೇಡಿ, ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳ ಜೊತೆ ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದ ಪ್ರದೀಪ್ ಈಶ್ವರ್ ಈಗ ತಾನೇ ಭಯ ಪಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಪ್ಪ ಅಂತಂದ್ರೆ ಮೊದಲು 15 ದಿನಗಳಿಂದಲೂ ಕುಮಾರಸ್ವಾಮಿ ಅವರನ್ನ ಸಿಕ್ಕ ಹಾಗೆ ಈ ಪ್ರದೀಪ್ ಈಶ್ವರ್ ಟಾರ್ಗೆಟ್ ಮಾಡಿದ್ರು. ಕುಮಾರಸ್ವಾಮಿ ಅವರು 80 ಲಕ್ಷ ರೂಪಾಯಿ ವಾಚ್ ಅನ್ನ ಕಟ್ಟಿದ್ದಾರೆ, 100 ಎಕರೆ ಜಮೀನು ಮಾಡಿದ್ದಾರೆ. ಕುಮಾರಸ್ವಾಮಿ ಏನಾದ್ರೂ ಬದನೆಕಾಯಿ ಬೆಳೆದು ಆಸ್ತಿಯನ್ನ ಸಂಪಾದನೆ ಮಾಡಿದ್ರಾ? ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿದ್ರು. ಈ ಪ್ರದೀಪ್ ಈಶ್ವರ್ ಬೇಕಂತಲೇ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿ ಕೆಂಪೇಗೌಡ ಜಯಂತಿಗೆ ಹೋಗಿದ್ರು. ಯಾಕಂತಂದ್ರೆ ಅಲ್ಲಿಗೆ ಕುಮಾರಸ್ವಾಮಿಯ ಬೆಂಬಲಿಗರು ಗೌಡರು ಬಂದಿರ್ತಾರೆ. ಅವರ ಮುಂದೆ ಬಿಲ್ಡಪ್ ಕೊಡೋಕೆ ಅಂತಾನೆ ಅಲ್ಲಿಗೆ ಹೋಗಿದ್ರು. ಯಾವಾಗ ಅಲ್ಲಿನ ಜನ ರೊಚ್ಚಿಗೆದ್ರೋ ಆಗ ಅಲ್ಲಿಂದ ಓಡಿ ಹೋದ್ರು. ಹೋಗೋವಾಗ್ಲೂ ಶರ್ಟ್ನ ಗುಂಡಿ ಬಿಚ್ಚೋದೇನೋ, ತೊಡೆ ತಟ್ಟೋದೇನೋ, ತೆಲುಗುವಿನ ಬಾಲಕೃಷ್ಣ ಸಿನಿಮಾ ನೋಡಿ ಪ್ರೇರಿತರಾದ್ರು ಅನ್ಸುತ್ತೆ ಈ ಪ್ರದೀಪ್ ಈಶ್ವರ್. ಯಾವಾಗ ಚಪ್ಪಲಿಯಿಂದ ಏಟು ಬೀಳೋಕೆ ಶುರುವಾಯ್ತೋ ಆಗ ಪ್ರದೀಪ್ ಈಶ್ವರ್ ಸುಮ್ಮನಾಗಿಲ್ಲ, ಮತ್ತಷ್ಟು ಕೆಣಕೋಕೆ ಶುರು ಮಾಡಿದ್ರು. ಕುಮಾರಸ್ವಾಮಿ ಅವರೇ ಕುಚ್ ಬಿ ನೈ ಕರ್ ಸಕ್ತಾ ಹೇ, ತನ್ನ ಕೂದಲು ಕಿತ್ಕೊಳ್ಳೋಕಾಗಲ್ಲ ಅಂತ ಬಿಲ್ಡಪ್ ಕೊಟ್ರು. ಇಲ್ಲಿಗೆ ಪ್ರದೀಪ್ ಈಶ್ವರ್ ತನ್ನ ಗುಂಡಿ ತಾನೇ ತೋಡ್ಕೊಂಡ್ರು. ಪ್ರದೀಪ್ ಈಶ್ವರ್ ಮಾಡಿರುವ ಮೋಸಗಳು, ಅಕ್ರಮಗಳು ಹೊರ ಬರೋಕೆ ಶುರುವಾಯಿತು. ತನಗೆ ಉಳಿಗಾಲ ಇಲ್ಲ ಅಂತ ಗೊತ್ತಾಯ್ತು. ಯಾಕಂತಂದ್ರೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಆಗಲಿ, ಕಾಂಗ್ರೆಸ್ನ ಮಿನಿಸ್ಟರ್ಗಳಾಗಲಿ ಯಾರೂ ಕೂಡ ಈ ಪ್ರದೀಪ್ ಈಶ್ವರ್ನ ಬೆಂಬಲಕ್ಕೆ ನಿಲ್ಲಲಿಲ್ಲ. ಅದಕ್ಕಾಗಿ ಸೀದಾ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಕಣ್ಣೀರು ಹಾಕೋಕೆ ಶುರು ಮಾಡಿದ್ರು. ಸಿದ್ದರಾಮಯ್ಯನವರೇ, ನನ್ನ ತಾಯಿಯ ಬಗ್ಗೆ, ಹೆಂಡತಿ ಮಕ್ಕಳ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಎಲ್ಲ ಮಾತನಾಡ್ತಿದ್ದಾರೆ, ಏನಾದ್ರೂ ಮಾಡಿ ಎಂದು ಕಣ್ಣೀರು ಹಾಕಿದ್ರು. ಇದನ್ನ ಖುದ್ದು MLA ಆದ ಮಧು ಬಂಗಾರಪ್ಪನವರು ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಈ ವಿಚಾರವನ್ನ ತನಿಖೆ ಮಾಡಿ ಎಂದು ಗೃಹ ಮಂತ್ರಿಗೆ ಆದೇಶವನ್ನ ನೀಡಿದ್ರು. ಆದರೆ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಮಾಧ್ಯಮದ ಮುಂದೆಯೇ ಒಂದು ಡೈಲಾಗ್ ಅನ್ನ ಹೊಡೆದ್ರು. ಈ ತರ ತೊಡೆ ತಟ್ಟೋದು, ಇಂತಹ ಮಾತುಗಳನ್ನ ಆಡೋದು ಕೂಡ ತಪ್ಪು ಎಂದು ಹೇಳಿದ್ರು. ಆಗ ಪ್ರದೀಪ್ ಈಶ್ವರ್ಗೆ ದಿಕ್ಕೇ ತೋಚದಂತಾಯಿತು. ನಿನ್ನೆ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಪ್ರದೀಪ್ ಈಶ್ವರ್ರನ್ನ ಮನೆಗೆ ಕರೆಸಿ ಸರಿಯಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಿನಗೆ ಯಾರು ಈ ರೀತಿ ಮಾತನಾಡೋಕೆ ಹೇಳಿದ್ರು? ಮೊದಲು MLA ತರ ವರ್ತಿಸು, ಈ ಸಿನಿಮಾ ಡೈಲಾಗ್ಗಳನ್ನ ಹೊಡೆಯೋದನ್ನ ಕಡಿಮೆ ಮಾಡು. ಇದೇ ರೀತಿ ಆಡ್ತಿದ್ರೆ ಮುಂದಿನ ಸಲ ನಿನಗೆ ಕಾಂಗ್ರೆಸ್ ಟಿಕೆಟ್ ಕೊಡಲ್ಲ ಎಂದು ವಾರ್ನಿಂಗ್ ಅನ್ನ ಕೊಟ್ಟು ಕಳಿಸಿದ್ದಾರೆ. ಈ ಪ್ರದೀಪ್ ಈಶ್ವರ್ ಮೊನ್ನೆಯಷ್ಟೇ ಒಂದು ಸವಾಲನ್ನ ಹಾಕಿದ್ರು. ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಂತು ಚುನಾವಣೆ ಗೆಲ್ಲಲಿ ಅಂತ.
ಅದಕ್ಕೆ ಜೆಡಿಎಸ್ ಎಂಎಲ್ಎ ರವಿಕುಮಾರ್ ಹೇಳಿದ್ರು, 2028ಕ್ಕೆ ಪ್ರದೀಪ್ ಈಶ್ವರ್ ವಿರುದ್ಧ ನಾನೇ ನಿಲ್ತೀನಿ. ಪ್ರದೀಪ್ ಈಶ್ವರ್ ಗೆದ್ರೆ ಅವರ ಮನೆ ವಾಚ್ಮೆನ್ ಕೆಲಸ ಮಾಡ್ತೀನಿ. ಪ್ರದೀಪ್ ಈಶ್ವರ್ ಏನಾದ್ರೂ ಸೋತೋಗ್ಬಿಟ್ರೆ ಅವರು ಬಂದು ಕುಮಾರಸ್ವಾಮಿ ಅವರ ಮನೆ ವಾಚ್ಮೆನ್ ಆಗಿ ಕೆಲಸ ಮಾಡಬೇಕು ಅಂತ. ಈಗ ಪ್ರದೀಪ್ ಈಶ್ವರ್ಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆಯೇ ನಾನು ಕುಮಾರಸ್ವಾಮಿ ಅವರ ಮನೆ ವಾಚ್ಮೆನ್ ಆಗಿ ಇರ್ತೀನಿ, ಅವರ ಮನೆ ವಾಚ್ಮೆನ್ ಆಗೋದು ನನ್ನ ಸೌಭಾಗ್ಯ ಅಂತ ಹೇಳಿದ್ದಾರೆ. ಅಸಲಿಗೆ 3 ದಿನದಲ್ಲಿ ಪ್ರದೀಪ್ ಈಶ್ವರ್ ಭಯ ಪಟ್ಕೊಂಡ್ರ? ಈ ರೀತಿ ಮಾತನಾಡಲು ಕಾರಣವಾದ್ರೂ ಏನು ಅಂತ ಗೊತ್ತಾ? ಪ್ರದೀಪ್ ಈಶ್ವರ್ ಪಡೆದಿರುವಂತಹ ಅಕ್ರಮ CA ಸೈಟ್ಗಳು. ಹೌದು ಸ್ನೇಹಿತರೆ, ಈ CA ಸೈಟ್ಗಳನ್ನ ಈ ಸೇವಾ ಸಂಸ್ಥೆಗಳಿಗೆ, ಟ್ರಸ್ಟ್ಗಳಿಗೆ ಮತ್ತು ಬಡ ಸಂಸ್ಥೆಗಳಿಗೆ ಕೊಡ್ತಾರೆ. ಏನಕ್ಕಪ್ಪ ಅಂತಂದ್ರೆ ಸ್ಕೂಲ್ಗಳನ್ನ ಮತ್ತು ಆಸ್ಪತ್ರೆಗಳನ್ನ ಕಟ್ಟಲಿ ಅಂತ. ಆದರೆ ಪ್ರದೀಪ್ ಈಶ್ವರ್ ಅವರು 3 CA ಸೈಟ್ಗಳನ್ನ ಲಪಟಾಯಿಸಿದ್ದಾರೆ. ಅವರಿಂದ ಅದನ್ನು ಹಿಂಪಡೆಯಬೇಕು ಎಂದು ನಗರಾಭಿವೃದ್ಧಿಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ CA ಸೈಟ್ಗಳಿಗೆ ಅರ್ಜಿ ಸಲ್ಲಿಸಿ ಕೇವಲ 15 ದಿನದಲ್ಲೇ ಅಕ್ರಮವಾಗಿ CA ಸೈಟ್ಗಳನ್ನ ಪಡೆದಿದ್ದಾರೆ ಎಂದು ದಾಖಲೆಗಳನ್ನ ಬಿಡುಗಡೆ ಮಾಡಲಾಗಿದೆ. ಯಾವಾಗ ಈ ವಿಚಾರಗಳು ಹೊರಬರಲು ಶುರುವಾಯಿತೋ ಪ್ರದೀಪ್ ಈಶ್ವರ್ ಮಾಧ್ಯಮಗಳ ಮುಂದೆ ಬಂದು ತನ್ನ ಸೋಲನ್ನು ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರದೀಪ್ ಈಶ್ವರ್ಗೆ ನೀನು ಯಾವಾಗ್ಲೂ ಅನಾಥ ಅಂತ ತಿರುಗಾಡ್ತಾ ಇರ್ತೀಯ, ಅನಾಥವಾಗಿದ್ಕೊಂಡು 100 ಕೋಟಿ ರೂಪಾಯಿ ಆಸ್ತಿ ಹೇಗೆ ಮಾಡಿದೆ? ಭಿಕ್ಷೆ ಬೇಡೋರು ಅನಾಥರಾಗಿರ್ತಾರೆ. ಶಾಸಕ ಯಾವ ಅನಾಥ? ಶಾಸಕ ಅಂದ್ರೆ ಏನು ಎಂದು ಮೊದಲು ತಿಳ್ಕೋ. ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡುವಂತ ಅಗತ್ಯ ಏನಿದೆ? ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡು, ಸರ್ಕಾರದ ಯೋಜನೆಗಳನ್ನ ತಂದು ಜನರಿಗೆ ನೀಡು. ಚಿಕ್ಕಬಳ್ಳಾಪುರದ ಹಾಸ್ಟೆಲ್ಗಳಲ್ಲಿ ಮಕ್ಕಳ ಊಟಗಳಲ್ಲಿ ಹುಳ ಇದೆ ಎಂಬ ಆರೋಪಗಳು ಕೇಳಿ ಬಂದಿವೆ. ನಿನಗೆ ಹಾಸ್ಟೆಲ್ಗಳು ಎಲ್ಲಿವೆ ಅಂತಾನೆ ಸರಿಯಾಗಿ ಗೊತ್ತಿಲ್ಲ. ಈ ಕೆಲಸಗಳನ್ನ ಮೊದಲು ಮಾಡು, ಇಲ್ಲದಿದ್ರೆ ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕ್ತೀವಿ ಎಂದು JDS ಶಾಸಕರು ಹಾಗೂ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇದಾದ ಬಳಿಕವೇ ಪ್ರದೀಪ್ ಈಶ್ವರ್ಗೆ ಭಯ ಆಯ್ತೋ ಏನಾಯ್ತೋ ಗೊತ್ತಿಲ್ಲ, ಬಂದು ಈಗ ಕ್ಷಮೆ ಕೇಳಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಅವರು ಬಲಿಜ ಸಮುದಾಯಕ್ಕೆ ಸೇರಿದವರು. ಆದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 50,000ಕ್ಕೂ ಅಧಿಕ ಗೌಡರ ವೋಟ್ಗಳಿವೆ. ಈ ವೋಟ್ಗಳು ಏನಾದರೂ ಕಾಂಗ್ರೆಸ್ಗೆ ಬೀಳದಿದ್ರೆ ಪ್ರದೀಪ್ ಈಶ್ವರ್ ಸೋಲೋದು 100% ಕನ್ಫರ್ಮ್. ಅದಕ್ಕಾಗಿಯೇ ಪ್ರದೀಪ್ ಈಶ್ವರ್ ಹೊಸ ನಾಟಕ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಶಾಸಕನಾಗೋ ಮುಂಚೆನೂ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಶಾಸಕನಾದ ಮೇಲೆ ಕೂಡ ತಮ್ಮ ತಾಯಿಯ ಹೆಸರಿನಲ್ಲಿ 12 ಅಮ್ಮ ಆಂಬ್ಯುಲೆನ್ಸ್ಗಳನ್ನ ಪ್ರಾರಂಭಿಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ವಂತ ದುಡ್ಡಿನಿಂದ 23 ಬಡ ಮಕ್ಕಳನ್ನ MBBS ಓದಿಸುತ್ತಿದ್ದಾರೆ. ಈ ಎಲ್ಲದಕ್ಕೂ ತನ್ನ ಕೈಯಾರೆ ತಿಂಗಳಿಗೆ 15ರಿಂದ 20 ಲಕ್ಷ ರೂಪಾಯಿ ಖರ್ಚನ್ನ ಕೂಡ ಮಾಡ್ತಿದ್ದಾರೆ. ಆದರೆ ರಾತ್ರೋರಾತ್ರಿ ಫೇಮಸ್ ಆಗ್ಬಿಡೋಣ ಅಂತಾನೋ ಅಥವಾ ಮಂತ್ರಿ ಆಗ್ಬೇಕು ಅಂತ ದುರಾಸೆಯೋ ಏನೋ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಕ್ಕೆ ಶುರು ಮಾಡಿದ್ರು. ಈಗ ನೋಡಿದ್ರೆ ತಮ್ಮ ಸ್ವಂತ ಗುಂಡಿ ತಾವೇ ತೋಡ್ಕೊಂಡ್ರು ಅಂತ ಕಾಣಿಸುತ್ತೆ. ಒಟ್ನಲ್ಲಿ ಕ್ಷಮೆ ಕೇಳಿದ ಪ್ರದೀಪ್ ಈಶ್ವರ್ ಈಗ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಇನ್ನಾದರೂ ಮುಂದಿನ ದಿನಗಳಲ್ಲಿ ತಮ್ಮ ಕ್ಷೇತ್ರದ ಜನರಿಗೆ ಉಪಯೋಗವಾಗುವಂತಹ ಒಳ್ಳೆ ಕೆಲಸಗಳನ್ನ ಮಾಡಲಿ. ಇನ್ನು ನಿಮ್ಮ ಪ್ರಕಾರ ಈ ವಿಚಾರದಲ್ಲಿ ಪ್ರದೀಪ್ ಈಶ್ವರ್ರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಬೇಕಾ ಅಥವಾ ಕ್ಷಮಿಸಿ ಬಿಟ್ಬಿಡ್ಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.